ನಮ್ಮ ಮಗುಗೆ ಹಾರ್ಟಲ್ಲಿ ಹೋಲಿದೆ. ಡಾಕ್ಟರು ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ನಿಮ್ಮ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಸರ್ಜರಿ ಮಾಡ್ತಾರಂತಲ್ಲ ಮೇಡಮ್? ಮೇಡಮ್, ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಚಿಕ್ಕ ಮಕ್ಳ ಕೇಸು ಜಾಸ್ತಿ ಆಗ್ಬಿಟ್ಟಿದೆ. ಐಸಿಯುಲಿರೋ ಬೆಡ್ಸ್ ಕೂಡ ಫುಲ್ ಆಗಿದೆ. ಈಗ ಅಡ್ಮಿಟ್ ಮಾಡಿಸ್ಕೊಳ್ಳೋದು ಕಷ್ಟ. ಹಲೋ, ಸರ್ 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 ಪ್ಲೀಸ್ ಸರ್, ತುಂಬಾ ಎಮರ್ಜೆನ್ಸಿ ಇದೆ ಸರ್. ನೀವು ಒಂದ್ಸಲ ಕೇಳಿಸ್ಕೊಳ್ಳಿ ಸರ್. ಮೇಡಮ್, ಸರ್ಜನ್ ಔಟ್ ಆಫ್ ಸ್ಟೇಷನ್. ನೀವಿವಾಗ ಕರ್ಕೊ ಬಂದ್ರು ನಾವೇನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ 1 ವೀಕ್ ಆದ್ರೂ ಆಗುತ್ತೆ ಮೇಡಮ್. ದುಡ್ಡು ತುಂಬಾ ಜಾಸ್ತಿ ಆಗುತ್ತೆ ಮೇಡಮ್. 50 ಲಕ್ಷ ಅಡ್ವಾನ್ಸ್ ಕೂಡ ಇವಾಗ್ಲೇ ಪೇ ಮಾಡಬೇಕು. 50 ಲಕ್ಷನಾ? ಅಷ್ಟು ದುಡ್ಡು ಇವಾಗ್ಲೇ ಕೊಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ದಯವಿಟ್ಟು ನಮಗೆ ಸ್ವಲ್ಪ ಟೈಮ್ ಕೊಡಿ ಮೇಡಮ್. ನಾನು ಮ್ಯಾನೇಜ್ ಮಾಡ್ಕೊಂಡು ಖಂಡಿತ ಕಟ್ಬಿಡ್ತೀನಿ. ಸಾರಿ ಮೇಡಮ್, ದುಡ್ಡು ಅರೇಂಜ್ ಆದ್ಮೇಲೆನೆ ಬನ್ನಿ. ಇಲ್ಲಿ ಫೆಸಿಲಿಟಿ ಇಲ್ಲ ಮೇಡಮ್. ನೀವು ಹೈದರಾಬಾದ್ ಇಲ್ಲ ಬ್ಯಾಂಗ್ಳೂರ್ ಕರ್ಕೊಂಡು ಹೋದ್ರೆ ಒಳ್ಳೇದು. ಮಗು ಏನ್ ಪಾಪ ಮಾಡಿದೆ ಅಂತ ಈ ಪರೀಕ್ಷೆ ಸರ್. ಯಾರನ್ ಕೇಳಿದ್ರು ಇಲ್ಲ ಅಂತ ಕಾರಣ ಹೇಳ್ತಾನೆ ಇದ್ದಾರೆ. ನೀನ್ ಬದುಕ್ತ್ಯಾ ಕಂದ, ನಾನ್ ಖಂಡಿತ ನಿನ್ನ ಬದುಕಿಸ್ಕೋತೀನಿ. ನಾನಿರೋವರೆಗೂ ನಿನಗೇನು ಆಗೋದಕ್ ನಾನ್ ಬಿಡಲ್ಲ, ಆಗೋದಕ್ ಬಿಡಲ್ಲ.